ಸಭಾಪತಿ ಸ್ಥಾನಕ್ಕೆ ಅಧಿಕೃತವಾಗಿ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ಅಧಿಕೃತವಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. 14ನೇ ತಾರೀಕಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಆದಂತಹ ಬೆಳವಣಿಗೆ, ಈ ಕಡೆ ಸ್ವತಃ ಸಭಾಪತಿ ಅವರು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ನಾನ್ಯಾಕೆ ರಾಜೀನಾಮೆ ಕೊಡಬೇಕು, ಕೊಡಲ್ಲ ಅಂತ ಹೇಳಿದ್ದವರು ಅವಿಶ್ವಾಸ ನಿರ್ಣಯ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಹೇಳಿ ಚರ್ಚೆಗೆ ಬರಲಿ ಅಂತ ಹೇಳಿದ್ರು. ಅದಾದ್ಮೇಲೆ ನಿನ್ನೆವರೆಗೂ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನು ನೀವು ಗಮನಿಸಿದ್ರಿ. ಈಗ ಸಭಾಪತಿ ಸ್ಥಾನಕ್ಕೆ ಅಧಿಕೃತವಾಗಿ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಎದುರುಗಡೆ ರಾಜೀನಾಮೆ ಘೋಷಣೆ ಮಾಡಿದ್ದಂತಹ ಹೊರಟ್ಟಿ ಅವರು ಈಗ ಅಧಿಕೃತವಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. ಬಸವರಾಜ ಹೊರಟ್ಟಿ ಸಭಾಪತಿ ಕರ್ನಾಟಕ ವಿಧಾನ ಪರಿಷತ್ ಆದ ನಾನು ಈ ದಿನ ಅಂದ್ರೆ ದಿನಾಂಕ 7/8/2026 ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸ್ವಇಚ್ಛೆಯಿಂದ ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿ ಲೆಟರ್ ಏನಿದೆ ಆ ಲೆಟರ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಆ ಲೆಟರ್ನ ನಿಮಗೆ ನಾವು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಮಾಹಿತಿ ಕೊಡೋದಾದ್ರೆ. ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಬಸವರಾಜ ಹೊರಟ್ಟಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿ ಹೊರಗೆ ಬಂದಿದ್ರು. ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಈಗಾಗಲೇ ಸ್ವತಃ ಮುಖ್ಯಮಂತ್ರಿಗಳು ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರು, ಕೆಲ ಸಚಿವರು ಕೂಡ ಸಭಾಪತಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಸೊ ಈಗ ಸಭಾಪತಿಗಳ ಮನವೊಲಿಸಿ ಈಗಾಗಲೇ 14ನೇ ತಾರೀಕು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಇದೇ ಆಗಸ್ಟ್ 13ರಿಂದ ವಿಧಾನಸಭೆ ಅಧಿವೇಶನ, ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದೆ. 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೀನಿ, ಆ ನಂತರ ಸೋಮವಾರದಿಂದ ಪ್ರಕ್ರಿಯೆಯನ್ನ ಆರಂಭಿಸಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇದರನ್ನ ಹೊರತಾಗಿಯೂ ಕೂಡ ಈಗ ಸಭಾಪತಿ ಹೊರಟ್ಟಿಯವರ ರಾಜೀನಾಮೆಯ ಪಡೆಯುವಲ್ಲಿ ಸಿಎಂ ಮತ್ತು ಕಾಂಗ್ರೆಸ್ನ ಕೆಲ ನಾಯಕರು ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು. ಸೊ ಮನವೊಲಿಸಿ ಈಗಷ್ಟೇ 14ನೇ ತಾರೀಕು ಅಂದ್ರೆ ಆಗಸ್ಟ್ 14ಕ್ಕೆ ಕೊಡುವಂತ ರಾಜೀನಾಮೆಯನ್ನ ಹಿಂದೆ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ಮುಂದೆ ಒಂದು ವೇಳೆ ಈಗ ಬಿಟ್ರೆ ಮತ್ತೆ ಸಭಾಪತಿ ಹೊರಟ್ಟಿಯವರು ತಮ್ಮ ನಿಲುವನ್ನ ಈಗ ಒಂದು ವಿಚಾರ ಗಮನಕ್ಕೆ ಬರ್ತಾ ಇದೆ ಅಂತಂದ್ರೆ, ಈಗ ನೀವು ಹೇಳ್ತಾ ಇದ್ರಿ 14ನೇ ತಾರೀಕು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಈ ಕ್ಷಣಕ್ಕೆ ಕೊಟ್ಟಿದ್ದಾರೆ ಇಷ್ಟೊಂದು ಅರ್ಜೆಂಟ್ ಆಗಿ. ಏನ್ ಕಾರಣ? ಅಷ್ಟು ಬೇಸರವನ್ನ ಹೊರ ಹಾಕಿದ್ದಾರಾ? ಏನಿರ್ಬೋದು ಇಷ್ಟು ಬೇಗ ಕೊಡೋದಕ್ಕೆ? ಏನ್ ಕಾರಣ? ಖಂಡಿತ, ಯಾಕಂತಂದ್ರೆ ಬಾಬು, ಈಗಾಗಲೇ ಏನು ಸ್ವತಃ ಮುಖ್ಯಮಂತ್ರಿಗಳೇ ಸಭಾಪತಿಯವರ ಜೊತೆಯಲ್ಲಿ ಕುಳಿತು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ಸಭಾಪತಿ ಹೊರಟ್ಟಿಯವರ ಜೊತೆಯಲ್ಲೇ ಕುಳಿತು ಮಾತನಾಡ್ತಾ ಇದ್ದಾರೆ. ಅವರ ಮುಂದೆಯೇ ಸಹಿಯನ್ನ ಅಂದ್ರೆ ರಾಜೀನಾಮೆಯ ಸಹಿಯನ್ನ ಹಾಕಿಸಿ ಈಗ ಬಿಡುಗಡೆಯನ್ನ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ಹೊರಟ್ಟಿಯವರ ಜೊತೆಯಲ್ಲೇ ಕುಳಿತು ಎಲ್ಲಾ ಕಾಂಗ್ರೆಸ್ನ ನಾಯಕರು ಮತ್ತು ಮುಖ್ಯಮಂತ್ರಿಗಳೆಲ್ಲರೂ ಸೇರಿ ಇನ್ನೂ ಕೂಡ ಅವರ ಜೊತೆಯಲ್ಲೇ ಕುಳಿತು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ವೇಳೆ ಯಾಕಂತಂದ್ರೆ ಯಾವುದೇ ನಿಲುವಳಿ ಸೂಚನೆ ಮಾಡಬೇಕು ಅಥವಾ ಒಬ್ಬ ಸಭಾಪತಿ ರಾಜೀನಾಮೆ ಕೊಡಬೇಕು ಅಂತಂದ್ರೆ 14 ದಿನಗಳ ಮೊದಲೇ ನೋಟಿಸ್ ಕೊಡಬೇಕು. ಆದ್ರೆ ಈಗಿರ್ತಕ್ಕಂಥದ್ದು ಅವಕಾಶ ಆ ರೀತಿಯಾಗಿಲ್ಲ. ಇದರ ನಡುವೆ ಹೊರಟ್ಟಿಯವರು ಕೂಡ ಈ ಅಧಿವೇಶನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ಹೊರಟ್ಟಿಯವರು ಯಾವುದೇ ನಿಲುವನ್ನ ಬದಲಿಸಿಕೊಳ್ಳಬಹುದಾದಂತ ಸಾಧ್ಯತೆಗಳಿದೆ ಅನ್ನುವಂತ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಜೊತೆಯಲ್ಲೇ ಕುಳಿತು ಈಗ ರಾಜೀನಾಮೆ ಪತ್ರಕ್ಕೆ ಸಹಿಯನ್ನ ಹಾಕಿಸ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಸಭಾಪತಿಗಳ ಮೇಲೆ ಬಹಳಷ್ಟು ಒತ್ತಡವನ್ನ ಹಾಕಿ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹೀಗಾಗಿ ಈ ಎಲ್ಲಾ ಪ್ರಕ್ರಿಯೆಯನ್ನ ಹಿಂದೆ ಮುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಜೀನಾಮೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ಏನ್ ಆಗಸ್ಟ್ 13ಕ್ಕೆ ವಿಧಾನ ಪರಿಷತ್ನ ಅಧಿವೇಶನವೂ ಕೂಡ ಆರಂಭವಾಗುತ್ತೆ. ಆಗ ಏನು ನೂತನ ಸಭಾಪತಿಯ ಆಯ್ಕೆಯ ಪ್ರಕ್ರಿಯೆಯನ್ನು ಕೂಡ ಇವರಿಂದ ಮೂಲಕವೇ ಹಿರಿಯರಾಗಿರೋದ್ರಿಂದ ಇವ್ರ ಮೂಲಕವೇ ಮಾಡಿಸ್ತೀನಿ ಅನ್ನುವಂತ ಭರವಸೆಯನ್ನ ಮತ್ತು ಈಗಾಗಲೇ ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ, ಈಗ ರಾಜೀನಾಮೆ ಕೊಟ್ಟಿರೋದ್ರಿಂದ ಆಗಸ್ಟ್ 13ರಂದು ನಡೆಯುವಂತ ಅಧಿವೇಶನದಂದೇ ಇವರ ಮೂಲಕವೇ ಪ್ರಕ್ರಿಯೆಯನ್ನ ಮಾಡಿ ಆ ಒಂದು ಸ್ಥಾನಕ್ಕೆ ಸಲೀಂ ಅಹಮದ್ ಅವ್ರನ್ನ ಕೂರಿಸೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಚಂದ್ರ, ಇವತ್ತು ಬೆಳಗ್ಗೆ ಬಸವರಾಜ ಹೊರಟ್ಟಿಯವರು ಹೋಗಿದ್ರು, ಸಿಎಂ ಅವರನ್ನ ಭೇಟಿ ಮಾಡಿದ್ರು, ಒಂದು ಅಧಿವೇಶನಕ್ಕೆ ಅವಕಾಶವನ್ನ ಕೊಡಿ ಅಂದ್ರು. ಅವರು ಖಂಡಿತವಾಗಿ ಆಗಲ್ಲ ಅಂದ್ರು. ಅದಾದ ನಂತರ ಗಾಯತ್ರಿ ಅವರು ಬಂದು ಇವತ್ತು ಅವರಿಂದ
ಒಂದು MLC ಆಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ರು. ಇದರ ಬೆನ್ನಲ್ಲೇ ಕೊಟ್ಟಿದ್ದು ಏನ್ ಸಂದೇಶ ಹೋಗ್ತಾ ಇದೆ? ಇದನ್ನ ವಿಪಕ್ಷಗಳು ಹೇಗೆ ನೋಡುತ್ತೆ ಇದನ್ನ? ನಾಗೇಂದ್ರ ಬಾಬು, ಖಂಡಿತವಲ್ಲ. ಯಾಕಂತಂದ್ರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ACC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಇತ್ತೀಚೆಗಷ್ಟೇ ಹೊರಡಿಸಿದಂತ ಅಂದ್ರೆ ಸಚಿವರು ಯಾರು ಮತ್ತು ಸಭಾಪತಿ ಸಭಾಧ್ಯಕ್ಷ ಯಾರ್ಯಾರು ಅನ್ನುವಂತ ಹೆಸರನ್ನು ಸೂಚಿಸಿದ್ರು. ಇದು ಕಾನೂನು ರೀತಿಯಲ್ಲಿ ತಪ್ಪು. ಒಂದ್ ವೇಳೆ ಆ ರೀತಿಯಾಗಿ ಬದಲಾವಣೆ ಆಗ್ಬೇಕು ಅನ್ನೋದಾದ್ರೆ ಅದು ಸದನದಲ್ಲಿ ನಿರ್ಧಾರ ಆಗ್ಬೇಕು. ಆದ್ರೆ ಸದನದಲ್ಲಿ ಬಹಳಷ್ಟು ಗಲಾಟೆ ಗದ್ದಲಗಳಾಗುವಂತ ಬಹುತೇಕ ಸಾಧ್ಯತೆಗಳಿತ್ತು. ಸೊ ಹೀಗಾಗಿ ಇದನ್ನ ಎಲ್ಲೊಂದು ಕಡೆ ಕ್ಯಾಲ್ಕುಲೇಟ್ ಮಾಡಿ ಮೊದಲೇ ಅಂದ್ರೆ ಸದನ ಆರಂಭಕ್ಕೂ ಮೊದಲೇ ಹೊರಟ್ಟಿಯವರ ಮನವೊಲಿಸಿ ರಾಜೀನಾಮೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ಇದರಿಂದ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಳ್ಳಬಹುದಾದಂತ ಎಲ್ಲಾ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಸದನದಲ್ಲಿ ಯಾವುದೇ ರೀತಿಯಾದಂತಹ ಗದ್ದಲಕ್ಕೆ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಸಭಾಪತಿ ಹೊರಟ್ಟಿ ಅವರ ರಾಜೀನಾಮೆಯನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಂಗ್ರೆಸ್ನ ನಾಯಕರು ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಜಾಣ್ಮೆಯನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಈಗ ರಾಜೀನಾಮೆಯನ್ನ 3 ಸಾಲಿನಲ್ಲಿ ಬರೆದು ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಬಹಳ ಬೇಸರದಿಂದಲೇ ಈ ಒಂದು ಪತ್ರವನ್ನ ಬರೆದಿದ್ದಾರೆ ಅಂತ ಕಾಣುತ್ತೆ. ರಾಜೀನಾಮೆ ಪತ್ರಕ್ಕೆ ಸಹಿಯನ್ನ ಹಾಕಿ ಕೊಟ್ಟಿದ್ದಾರೆ. ನೋಡಿ, ಅವರ ಈ ರಾಜೀನಾಮೆ ಪತ್ರ ಸಿದ್ಧವಾಗಿತ್ತು ಅಂತ ಕಾಣುತ್ತೆ. ಪೆನ್ ನಲ್ಲಿ ಅದ ಡೇಟ್ ಅನ್ನ ಬರೆದು ಇವತ್ತಿನ ಡೇಟ್ ಅನ್ನ ಹಾಕಿ ಕೊಟ್ಟಿದ್ದಾರೆ. 14ನೇ ತಾರೀಕು ಕೊಡಬೇಕಾಗಿದ್ದಂತಹ ರಾಜೀನಾಮೆ ಪತ್ರ 7 ದಿನಗಳ ಮುಂಚಿತವಾಗಿ ಕೊಟ್ಟಿದ್ದಾರೆ. ಅಷ್ಟು ಬೇಸರವನ್ನ ಅವ್ರನ್ನ ಕಾಡಿದೆ. ಹಾಗಾಗಿ ತಕ್ಷಣಕ್ಕೆ ಅವರು ಕೊಟ್ಟಿದ್ದಾರೆ. ಪತ್ರಕ್ಕೆ ಸಹಿ ಮಾಡ್ತಾ ಇರುವ ಇದು ಪ್ರಮಾಣ ವಚನ ಸಂದರ್ಭದ ದೃಶ್ಯಾವಳಿ ನೋಡಿ. ಅದು ಗಾಯತ್ರಿ ಶಾಂತೇಗೌಡ ಅವರು MLC ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದ ಸಂದರ್ಭದ ದೃಶ್ಯ. MLC ಆಗಿ ಅವರು ಸ್ವೀಕಾರ ಮಾಡ್ತಾ ಇದ್ದ ಸಂದರ್ಭದ ದೃಶ್ಯ ಅದು. ಪ್ರಮಾಣ ವಚನ ಬೋಧಿಸಿ ಅವರಿಗೆ ಪ್ರಮಾಣ ವಚನ ಪತ್ರಕ್ಕೆ ಸಹಿಯನ್ನ ಹಾಕ್ತಾ ಇದ್ದ ಸಂದರ್ಭದ ದೃಶ್ಯ ಅದು. ಒಂದು ಕಡೆ ಅದಾಗಿ ಕೆಲವೇ ನಿಮಿಷಗಳಲ್ಲಿ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ, ರಾಜೀನಾಮೆ ಸಲ್ಲಿಸಿದ್ದಾರೆ. ಇದು ಅವರ ಕಡೆಯ ಕಾರ್ಯಕ್ರಮ.